ಯಾರ್ಯಾರು ನಿಮ್ಮ ಮಾವನ ಮಗಳನ್ನೇ ಮದುವೆ ಆಗ್ಬೇಕಂತಿದ್ರ ಈ ವಿಡಿಯೋನ ಕೊನೆ ಮಠ ನೋಡಿ. ಸರ್, ನಮ್ಮ ಮಾವನ ಮಗಳಂದ್ರೆ ನನಗೆ ಪ್ರಾಣ ಅಂತ ಹೇಳಿ ನಿಮ್ಗೆ ಫೀಲಿಂಗ್ಸ್ ಇರುತ್ತಲ್ವಾ? ಸೊ ಬರೀ ಪ್ರೀತಿ ಇದ್ರೆ ಸಾಕಾಗಲ್ಲ, ಆರೋಗ್ಯವಾಗಿರ್ಬೇಕಲ್ವಾ ನೀವು. ಓಕೆ, ನೀವಷ್ಟೇ ಆರೋಗ್ಯವಾಗಿದ್ರೆ ಅಲ್ಲ, ನಿಮ್ಗೆ ನೆಕ್ಸ್ಟ್ ಹುಟ್ಟೋ ಮಗು ಆರೋಗ್ಯವಾಗಿರ್ಬೇಕು. ಮುಖ ನೋಡಿದ್ರೆ ಇಬ್ರು ಹೆಲ್ತಿ, ಆದ್ರೆ ಜೀನ್ಸ್ ಕೇಳಲ್ಲ ನೀವ್ ಯಾರು ಅಂತ. ಸೊ ಅಲ್ಲಿ ತೊಂದರೆ ಶುರು ಆಗುತ್ತೆ. ಯಾವಾಗ ಈ ಕ್ಲೋಸ್ ರಿಲೇಟಿವ್ಸ್ ಲೈಕ್ ಫಸ್ಟ್ ಕಸಿನ್ಸ್ ಆರ್ ಮಾವ ಸೊಸೆ ಮ್ಯಾರೇಜ್ ಆದಾಗ, ಸೊ ಇದು ಇಂಡಿಯಾದಲ್ಲಿ ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಬಿಕಾಸ್ ಆಫ್ ಸೋಷಿಯಲ್ ಕಂಫರ್ಟ್, ಒಂದು ಆಸ್ತಿಯಾಗಿ ಪ್ರೊಟೆಕ್ಷನ್, ಫ್ಯಾಮಿಲಿ ಪ್ರೆಷರ್, ಆಮೇಲೆ ಟ್ರಸ್ಟು, ಮತ್ತೊಂದು ಬಹಳಷ್ಟು ರೀಸನ್ ಇರುತ್ತೆ. ಬಟ್ ವಿಜ್ಞಾನ ಇದಕ್ಕೆ ವಿರುದ್ಧವಾಗಿದೆ. ಸೊ ಯಾವಾಗ ಈ ಫಸ್ಟ್ ಡಿಗ್ರಿ ರಿಲೇಟಿವ್ಸು ಇಲ್ಲ ಅತ್ತೆ, ಈ ಮಾವನ ಮಗಳು ಈ ಥರದ ಮದುವೆ ಆದಾಗ, ಸೊ ಡಿಫೆಕ್ಟಿವ್ ಜೀನ್ಸ್ ಕ್ಯಾರಿ ಆಗುತ್ತೆ ಇಬ್ಬರಲ್ಲಿ, ಆ್ಯಂಡ್ ಅವರಿಬ್ರು ಹೆಲ್ದಿಯಾಗಿ ಕಾಣಿಸ್ಬಿಡ್ತು. ಬಟ್ ಅವೆರಡು ಕಂಬೈನ್ ಆಗಿ ಹುಟ್ಟ ಮಕ್ಕಳಲ್ಲಿ ಮಲ್ಟಿಪಲ್ ರಿಸ್ಕ್ ಕ್ಯಾರಿ ಮಾಡುತ್ತೆ. ಓಕೆ, ಸೊ ಏನಾಗುತ್ತೆ ಹುಟ್ಟೋ ಮಕ್ಕಳಲ್ಲಿ? ನಾವು ನನ್ನ ಮಾವನ ಮಗಳನ್ನ ಮದುವೆ ಆದರೆ ಇಲ್ಲ ನೆಕ್ಸ್ಟ್ ಜನ್ರೇಷನ್ ಏನು ತೊಂದರೆ ಆಗ್ಬೋದು? ಸೊ ಇಲ್ಲಿ ಬಹಳಷ್ಟು ಕಂಜೆನೆಟಲ್ ಬರ್ತ್ ಡಿಫೆಕ್ಟ್ಸ್ ಆಗುತ್ತೆ. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಮಗು ಬೆಳವಣಿಗೆ ಮೇಲೆ ಪರಿಣಾಮ ಆಗುತ್ತೆ. ಮಾತು ಬರಲ್ಲ, ಲೇಟಾಗಿ ಬರುತ್ತೆ, ಕಿವಿ ಕೇಳಿಸಲ್ಲ, ಹಾರ್ಟ್ ಡಿಸೀಸ್ ಇರುತ್ತೆ, ಮೆಟಬಾಲಿಕ್ ಅಂಡ್ ಜೆನೆಟಿಕ್ ಡಿಸಾರ್ಡರ್ಸ್